ಬೆಂಗಳೂರಿನಲ್ಲಿ ದೇಶದ ಏಕೈಕ ಪಾರಿವಾಳ ಆಸ್ಪತ್ರೆ. ಪ್ರತಿ ವರ್ಷ 70 ಲಕ್ಷ ಖರ್ಚು, 1 ಲಕ್ಷಕ್ಕೂ ಅಧಿಕ ಪಕ್ಷಿಗಳಿಗೆ ಚಿಕಿತ್ಸೆ. ಏಕೈಕ ಪಾರಿವಾಳ ಆಸ್ಪತ್ರೆ ಎಲ್ಲರ ಗಮನವನ್ನ ಸೆಳೆತಾ ಇದೆ. ಇವರ ಹೆಸರು ರಾಜಾಜಿನಗರದ ವಸಂತರಾಜ್ ರಾಂಕ ಅಂತ. ರಾಜಾಜಿನಗರದ 3ನೇ ಕ್ರಾಸ್ನಲ್ಲಿ ಸಂಕೇಶ್ವರ ಪಾರ್ಶ್ವನಾಥ ಜೈನ್ ಕಬುತ್ತೂರ್ ದಾನ ಸೇವಾ ಅನ್ನುವ ಪಾರಿವಾಳ ಆಸ್ಪತ್ರೆಯನ್ನು ನಡೆಸುತ್ತಿದ್ದಾರೆ. ಇದು ದೇಶದ ಏಕೈಕ ಪಾರಿವಾಳ ಆಸ್ಪತ್ರೆ ಅನ್ನೋದು ಮತ್ತೊಂದು ವಿಶೇಷ. ಪ್ರತಿದಿನ ಕೆಜಿಗಟ್ಟಲೆ ಆಹಾರ ಪೂರೈಕೆ ಆಗುತ್ತೆ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಪಾರಿವಾಳಗಳಿಗೆ ಸೇವೆ ಮಾಡಬೇಕು ಅನ್ನೋದು. ಪಾರಿವಾಳಗಳ ಜೀವ ರಕ್ಷಣೆಯೇ ನಮ್ಮ ಗುರಿ. ಭಾರತದಲ್ಲಿ ಎಲ್ಲಿಯೂ ಕೂಡ ಪಾರಿವಾಳಗಳಿಗೆ ಅಂತ ಪುನರ್ವಸತಿ ಕೇಂದ್ರ ಹಾಗೂ ಆಸ್ಪತ್ರೆ ಎಲ್ಲೂ ಇಲ್ಲ. ಬೆಂಗಳೂರಿನಲ್ಲಿ ಇಂತಹ ಸೇವೆ ಮಾಡ್ತಿದ್ದೀವಿ ಅಂತ ಉದ್ಯಮಿ ವಸಂತರಾಜ್ ರಾಂಕ ತಿಳಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಈ ಆಸ್ಪತ್ರೆ ಕಾರ್ಯಾಚರಣೆ ಮಾಡ್ತಾ ಇದೆ. 4 ಅಂತಸ್ತಿನ ಈ ಕಟ್ಟಡದಲ್ಲಿ ಬರೀ ಪಾರಿವಾಳಗಳೇ ಇದೆ. ವಿವಿಧ ಬಗೆಯ ರೋಗಗಳಿಂದ ಬಳಲ್ತಾ ಇದ್ರೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈವರೆಗೆ 1 ಲಕ್ಷಕ್ಕೂ ಅಧಿಕ ಪಾರಿವಾಳಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದ್ದು ಪ್ರತಿದಿನ 40 ರಿಂದ 50 ಪಾರಿವಾಳಗಳು ದಾಖಲಾಗ್ತಾ ಇದೆಯಂತೆ. ಸದ್ಯ 5,000ಕ್ಕೂ ಅಧಿಕ ಪಾರಿವಾಳಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇವೆ. ಶಾಂತಿಯ ಸಂಕೇತವಾದ ಪಾರಿವಾಳವನ್ನ ಪೋಷಿಸಿದ್ರೆ ನಮ್ಮ ಬದುಕಿನಲ್ಲೂ ಶಾಂತಿ ನೆಲೆಸುತ್ತೆ ಅಂತಾರೆ ನರೇಶ್ ರಾಂಕ. ಆಸ್ಪತ್ರೆ ನಿರ್ವಹಣೆಗೆ ಪ್ರತಿ ವರ್ಷ 70 ಲಕ್ಷ. ಬೆಂಗಳೂರಿನ 9 ಸ್ಥಳಗಳಲ್ಲಿ ನಿತ್ಯ 100 ಧಾನ್ಯವನ್ನ ಪಾರಿವಾಳಗಳಿಗೆ ಆಹಾರವಾಗಿ ನೀಡ್ತಾ ಇದ್ದೀವಿ. ಅಲ್ಲದೆ 2ನೇ ಸೇವೆಯಾಗಿ ಆಸ್ಪತ್ರೆಯನ್ನ ನಡೆಸ್ತಾ ಇದ್ದೀವಿ. ಈಗ 1000ಕ್ಕೂ ಹೆಚ್ಚು ಪಾರಿವಾಳಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿತ್ಯ 40 ರಿಂದ 50 ಪಾರಿವಾಳಗಳನ್ನ ಚಿಕಿತ್ಸೆಗೆ ಅಂತ ಜನರು ತೆಗೆದುಕೊಂಡು ಬರ್ತಿದ್ದಾರೆ ಅಂತ ಉದ್ಯಮಿ ನರೇಶ್ ರಾಂಕ ತಿಳಿಸಿದ್ದಾರೆ. ಕ್ಯಾನ್ಸರ್ ಸೇರಿದಂತೆ ಮಾರಕ ರೋಗಗಳಿಂದ ಬಳಲುವ ಪಾರಿವಾಳಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಪಾರಿವಾಳಗಳಿಗೆ ಪ್ರತಿದಿನ ಕೆಜಿಗಟ್ಟಲೆ ಆಹಾರ ಪೂರೈಕೆ ಮಾಡಲಾಗುತ್ತೆ. ಈ ಆಸ್ಪತ್ರೆ ನಿರ್ವಹಣೆ ಪ್ರತಿ ವರ್ಷ 70 ಲಕ್ಷ ವೆಚ್ಚ ತಗುಲ್ತಾ ಇದೆ. ನಿಜಕ್ಕೂ ಕೂಡ ಈ ನರೇಶ್ ರಾಂಕ ಅವರಿಗೆ ಬೇಷ್ ಎನ್ನಲೇಬೇಕಾಗಿದೆ.